ಜೈ ಶ್ರೀರಾಮ್. ಅಖಂಡ ಭಾರತ, ಹಿಂದುತ್ವದ ನಾಡಿಮಿಡಿತ. ವಾಹಿನಿ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ರಾಮ ಅನ್ನುವಂತಹ ಎರಡಕ್ಷರದ ಆ ಒಂದು ಹೆಸರು, ಏನೋ ಒಂದು ಭಕ್ತಿ. ಅಯೋಧ್ಯೆ ಅನ್ನುವಂತಹ ಶಬ್ದ ಮೂರಕ್ಷರ. ಆ ಮೂರಕ್ಷರ ಕೇಳುವಾಗಲೇ ಮೈಯೆಲ್ಲ ಏನೋ ಒಂದು ರೋಮಾಂಚನ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. ಎಲ್ಲದರಲ್ಲೂ ಆದರ್ಶವನ್ನು ಪಾಲಿಸಿಕೊಂಡು ಬಂದಂತಹ ಶ್ರೀರಾಮಚಂದ್ರ 14 ವರ್ಷ ವನವಾಸವನ್ನು ಗೈದು ದುಷ್ಟರನ್ನು ಹನನ ಮಾಡಿದಂತಹ ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. 500 ವರ್ಷಗಳ ಹಿಂದೂಗಳ ಕನಸು ನನಸಾದಂತಹ ದಿನ ಅದು ಜನವರಿ 22. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ನಡೆದಂತಹ ದಿನ. ಈ ಒಂದು ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಶ್ರೀರಾಮ ಭಕ್ತರು ಅಯೋಧ್ಯೆಯನ್ನು ಸಂದರ್ಶಿಸಿದಂತಹ ಆ ಒಂದು ಶುಭಗಳಿಗೆ ವೀಕ್ಷಿಸೋಣ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಭವ್ಯ ದೇಗುಲ. ಪ್ರಯುಕ್ತ ನಮಗೆ ವಿಶೇಷವಾದ ಒಂದು ಯಾತ್ರೆ ಸಿಕ್ಕಿದೆ. ಅದು ಅಯೋಧ್ಯೆಗೆ ಒಂದು ಯಾತ್ರೆ. ಇಷ್ಟರದಂಗೆ ನಮಗೆ ಅದನ್ನು ನಾವು ಕನಸಲ್ಲಿ ಯೋಚಿಸಿರಲಿಲ್ಲ, ಈ ರೀತಿಯ ಒಂದು ಯಾತ್ರೆ ಸಿಗ್ತದಂತ. ಮಹಿಳೆಯರಿಗೆ ಒಂದು ಆದ್ಯತೆ ಕೊಟ್ಟು ಒಂದು ಪ್ರತ್ಯೇಕವಾದ ಕೋಚ್ ಮಾಡಿ ನಮ್ಮನ್ನು ಟ್ರೈನಲ್ಲಿ ಕಳಿಸ್ತಾ ಇದ್ದಾರೆ. ಇದೊಂದು ನಮಗೆ ಸೌಭಾಗ್ಯ ಅಂತ ಹೇಳ್ಬೋದು. ಈ ಎಲ್ಲ ಸೌಭಾಗ್ಯ ನಮಗೆ ಶ್ರೀ ಮೋದಿಜಿ ಮತ್ತು ಯೋಗಿಜಿ ಅವರ ದಯೆಯಿಂದ ನಮಗೆ ಸಿಕ್ಕಿದೆ. ಹಾಗೂ ಅವರು ಮಹಿಳೆಯರ ನಾರಿ ಶಕ್ತಿಗೆ ಬೆಲೆ ಕೊಟ್ಟು ಮಹಿಳೆಯರ ಉನ್ನತ ಸ್ಥಾನಕ್ಕೆ ಏರಿಸಲು ಅವರು ಬಹಳ ಆದ್ಯತೆ ಕೊಟ್ಟಿದ್ದಾರೆ. ಇದನ್ನು ನಾವೊಂದು ನಿಭಾಯಿಸ್ಕೊಂಡು ಹೋಗಬೇಕು ಎಂಬ ನಮ್ಮದೊಂದು ಧ್ಯೇಯ. ಈ ಅಯೋಧ್ಯೆಗೆ ಹೋಗಿ ನಮ್ಮ ಮೋದಿಜಿಯ ಯೋಗಿಜಿಯವರ ಆರೋಗ್ಯ ಆಯುಷ್ಯಕ್ಕೆ ನಾವು ಹೆಚ್ಚು ಬೇಡಿಕೆ ಇಟ್ಟು ನಮ್ಮ ನಾರಿ ಶಕ್ತಿಯ ಬೆಳವಣಿಗೆಗೆ ಸಹ ನಾವು ಬೇಡಿಕೆಯನ್ನು ದೇವರ ಹತ್ರ ಬೇಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಮುಂದಿನ ಪ್ರಧಾನಮಂತ್ರಿ ನಮ್ಮ ಮೋದಿಜಿಯವರೇ ಆಗಬೇಕಂತ ನಮ್ಮೆಲ್ಲರ ಬೇಡಿಕೆಯಿಂದ ನಾವು ಶ್ರೀರಾಮನ ಬಳಿ ಹೋಗಿ ಅವರಿಗಾಗಿ ನಾವು ಪ್ರತ್ಯೇಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ದೇಶವು ಇನ್ನು ಮುಂದಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಮೋದಿಜಿಯೇ ಬರಬೇಕು. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಪ್ರಾರ್ಥಿಸುತ್ತೇವೆ. ಜೈ ಭಾರತ್ ಮಾತಾ ಕಿ ಜೈ. ರಾಮಲಲ್ಲನ ದೇವಾಲಯ ಒಂದು ನಿರ್ಮಾಣ ಆಗಿದೆ. ಅದು ನಮ್ಮ ಹಿಂದೂಗಳೊಂದು ಯುನಿಟಿ, ನಮಗೆ ಅದೊಂದು ಶಕ್ತಿ. ನಮ್ಮದು ಎಷ್ಟೋ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ನಮಗೆ ಅಲ್ಲಿ ಹೋಗುವ ಭಾಗ್ಯ ಸಿಕ್ಕಿದ್ದು. ಇತಿಹಾಸ ಹೇಳಿದರೆ ರಾಮಾಯಣದ್ದು ತುಂಬ ಕತೆ ಇದೆ. ಅದು ಈಗ ನೋಡಿ, ರಾಮನಿಗೆ ವನವಾಸಕ್ಕೆ ಹೋಗಿ ಎಷ್ಟು ಕಷ್ಟ ಅಂದರೆ ನಮ್ಮ ಎಷ್ಟೋ ಹಿರಿಯರು ಇದಕ್ಕಾಗಿ ತುಂಬ ಕಷ್ಟ ಬಂದಿದ್ದಾರೆ. ಅಲ್ಲಿ ಹೋಗಿ ಆ ಒಂದು ದೇವಾಲಯ ಆಗಬೇಕಂತ ಹೇಳಿ ರಾಮ ಸೇನೆಯವರು ಎಲ್ಲ ಹೋಗಿ ಹೋರಾಟ ಮಾಡಿದ್ದಾರೆ. ಆಗ ರಾಮನ ಈ ಮೂರ್ತಿ ಒಂದು ಟೆಂಟಲ್ಲಿ ಇತ್ತಂತೆ. ಈಗ ನಮ್ಮ ರಾಮನಿಗೊಂದು ದೇವಾಲಯ ಆದಂತ ಹೇಳಿದರೆ ಅದೊಂದು ವಿಶೇಷ. ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರ ಕೃಪೆಯಿಂದ ಇದೊಂದು ದೇವಾಲಯ ಆಗಲಿಕ್ಕೆ ನಮಗೆ ಸಾಧ್ಯ ಆಯಿತು. ಮತ್ತು ನಮಗೆ ಕೂಡ ಈಗ ನೋಡಿ 500 ವರ್ಷದ ನಂತರ ಇವನು ದೇವಾಲಯ ಆಗಿ ನಾವು ಹೋಗೋದಂದರೆ ನಮಗೊಂದು ಎಷ್ಟು ಜನ್ಮದ ನಾವು ಪುಣ್ಯ ಮಾಡಿದ್ದೇವೆ ಅಂತ ಆಗ್ತದೆ. ಇಂಥ ಅವಕಾಶ ಇನ್ಯಾರಿಗೆ ಸಿಕ್ಕಲಿಕ್ಕಿಲ್ಲ. ಅಷ್ಟು ನಾವು ಎಲ್ಲ ಖುಷಿಯಲ್ಲಿದ್ದೇವೆ. ಎಷ್ಟು ಜನ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಿಮಗೆ ಹೇಗೆ ಇದು ಅವಕಾಶ ಸಿಕ್ಕಿದ್ದು, ನಮಗೂ ಬರಲಿಕ್ಕೆ ಆಸೆ ಇದೆ ಅಂತ. ಇಲ್ಲದಿದ್ದರೆ ನೋಡಿ, ಅಷ್ಟು ದೂರಕ್ಕೆ ನಮಗೆ ಎಲ್ರಿಗೂ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರೂ ಈಗ ಫ್ಲೈಟಲ್ಲಿ ಎಲ್ಲ ಹೋಗ್ಬೋದು. ಈಗ ಇದು ನೋಡಿ, ಖಾಲಿ ಒಂದು ಇಷ್ಟು ಸಣ್ಣ ಅಮೌಂಟಲ್ಲಿ ಒಂದು 3,500 ಇದರಲ್ಲಿ ನಮಗೆ ಈಗ ಎಷ್ಟು ಸೌಕರ್ಯ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಅಷ್ಟು ಆರಾಮವಾಗಿ ನಾವು ಹೋಗಿ ಹೋಗ್ತಾ ಇದ್ದೇವೆ. ಮೊನ್ನೆ 6 ತಾರೀಕಿಗೆ ನಾವು ಮಂಗಳೂರಿಂದ ಹೊರಟಿದ್ದೇವೆ, ಮಂಗಳೂರು ರೈಲ್ವೆ ಸ್ಟೇಷನಿಂದ. ಹಾಗೆ ನಾವು ಆರಾಮವಾಗಿ ಈಗ ಹೋಗಿ ಬರ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಜೈ ಶ್ರೀರಾಮ್. ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವು ಅಯೋಧ್ಯಕ್ಕೆ ಆಸ್ಥಾ ಎಂಬ ಇದರಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ 6 ತಾರೀಕಿಂದ ನಮಗೆ ಪ್ರಯಾಣ ಪ್ರಾರಂಭವಾಗಿತ್ತು. ನಮಗೆ ಪ್ರಾರಂಭದಿಂದಲೂ ಕೂಡ ಎಲ್ಲವೂ ಸುಖಮಯವಾಗಿದೆ. ಯಾಕೆ ನಮಗೆ ಈ ರೈಲ್ವೆ ಸ್ಟೇಷನ್ ಟ್ರೈನಿದ್ದು ವ್ಯವಸ್ಥೆ ಇರಲಿ ಮತ್ತು ನಮ್ಮೆಲ್ಲರ ಈ ಭಾಗ್ಯ, ನಾವು ಒಟ್ಟಿಗೆ 1400 ಪ್ರಯಾಣಿಕರಿದ್ದಾರೆ ರಾಮ ಭಕ್ತಾದಿಗಳು. ಅಯೋಧ್ಯೆಗೆ ಪ್ರಯಾಣ ಹೊರಟಿದ್ದೇವೆ.
ನಮ್ಮೆಲ್ಲರ ಭಾಗ್ಯ ಹೇಳಿದರೆ ಈಗ ರಾಮಲಲ್ಲನ ಪ್ರತಿಷ್ಠೆ ಆಗಿ ಸರಿಸುಮಾರು ಇವತ್ತು ನಾಳೆಗೆ 48 ದಿವಸ ಆಗುತ್ತೆ. ಅಲ್ಲಿ ಮಂಡಲೋತ್ಸವ ಕೂಡ ನಾಳೆ ಕೊನೆಯ ದಿವಸ. ನಮ್ಮೆಲ್ಲರ ಭಾಗ್ಯ ನಾವು ಈ ರಾಮಲಲ್ಲನ ಪ್ರತಿಷ್ಠೆ ಆಗಿ ಇಷ್ಟು ಬೇಗ ನಾವು ಅಲ್ಲಿ ರಾಮಲಲ್ಲನನ್ನು ನೋಡಲಿಕ್ಕೆ ಹೋಗೋದು ನಮ್ಮ ಸೌಭಾಗ್ಯ ಅದು. ಯಾಕೆಂದರೆ ಈ ಅಯೋಧ್ಯ ರಾಮ ಮಂದಿರ ಎಂಬುದು ಅದು ಮಂದಿರವಲ್ಲ, ಅದು ರಾಷ್ಟ್ರ ಮಂದಿರ. ಅದಕ್ಕೆ ಎಷ್ಟೋ ನಮ್ಮ ಪೂರ್ವಜರು ಇವತ್ತು ನಮ್ಮೊಟ್ಟಿಗೆ ಆ ಕರಸೇವಕರು ಕೂಡ ಬಂದಿದ್ದಾರೆ. ನಾವು ಮೊದಲ ಆದ್ಯತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಕರಸೇವಕರನ್ನು ಕರ್ಕೊಂಡು ಹೋಗಬೇಕು, ಹಿರಿಯ ಶಾಸಕರನ್ನು ಹಿರಿಯ ನಾಗರಿಕರನ್ನು ಕರ್ಕೊಂಡು ಹೋಗಬೇಕು. ಮತ್ತು ನಮ್ಮೊಟ್ಟಿಗೆಲ್ಲ ತುಂಬ ಮಂದಿ ನಮ್ಮ ಪಕ್ಷದ ಚಟುವಟಿಕೆಗಳಿಗೆ ಇಲ್ಲಿ ಎಷ್ಟೋ ಮಾತೆಯರಿದ್ದಾರೆ, ಹಿರಿಯವರೆಲ್ಲ ಎಲ್ಲರೂ ನಮ್ಮೊಟ್ಟಿಗೆ ಆ ರಾಮಲಲ್ಲನ ಪ್ರತಿಷ್ಠೆ ಆಗುವಾಗ ಮಂತ್ರಾಕ್ಷತೆ ವಿತರಣೆ ಇರಲಿ ಅಥವಾ ನಮ್ಮ ರಾಮ ಮಂದಿರದ ಆ ದೇಣಿಗೆ ವಿಷಯದಲ್ಲಿ ಎಲ್ಲರೂ ನಮ್ಮೊಟ್ಟಿಗೆ ಬಂದವರು ಇಲ್ಲಿದ್ದಾರೆ. ಈಗ ಅದೊಂದು ನಮ್ಮ ಸೌಭಾಗ್ಯ. ಮತ್ತು ಈ ರಾಮಲಲ್ಲನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೇನೆ. ಅದು ನಮ್ಮ ಪೂರ್ವಜರ ಅದಕ್ಕೆ ತ್ಯಾಗ ಬಲಿದಾನದಿಂದ ಅಲ್ಲಿ ಭವ್ಯವಾದ ದೇಗುಲ ನಿರ್ಮಾಣವಾಗಿದೆ. ಆ ರಾಮಲಲ್ಲ ಇಷ್ಟು ವರ್ಷದಲ್ಲಿ ಆ ಟೆಂಟ್ ವಾಸದಲ್ಲಿದ್ದ ರಾಮಲಲ್ಲ ಇವತ್ತು ಆ ಭವ್ಯ ದೇಗುಲದಲ್ಲಿ ನಾವು ಕಾಣಲಿಕ್ಕೆ ಸಿಗುವುದು ನಮ್ಮ ಭಾಗ್ಯ. ನಾವೀಗ ಹೋಗ್ತಾ ಇದ್ದೇವೆ. ಈಗ ನಮ್ಮ ಇಷ್ಟೋ ತನಕ ನಮ್ಮ ಪ್ರಯಾಣ ಇರಲಿ ಸುಖಮಯವಾಗಿದೆ ಆ ರಾಮಲಲ್ಲನ ದಯೆಯಿಂದ ಕೃಪೆಯಿಂದ. ಇನ್ನು ಮುಂದೆ ಕೂಡ ರಾಮಲಲ್ಲನ ದರ್ಶನ ಮಾಡಿ ನಾವು ಮರಳಿ ನಮ್ಮ ತಮ್ಮ ಊರಿಗೂ ಕೂಡ ಸುಖಕರವಾಗಲಿ ಎಂದು ಕೇಳುತ್ತಾ ಎಲ್ಲರಿಗೂ ನಮಗೆ ಈ ನಮ್ಮ ಪಕ್ಷ ಕೂಡ ಇದಕ್ಕೆ ತುಂಬ ಕೆಲಸ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಜಿಲ್ಲೆ ಅಥವಾ ನಮ್ಮ ಉಡುಪಿ ಜಿಲ್ಲೆ ಅಥವಾ ಕಾರವಾರ ಜಿಲ್ಲೆ ಪಕ್ಷದ ಹಿರಿಯರು, ನಮ್ಮ ಮಂಡಲದವರು ಮತ್ತು ನಮ್ಮ ಜಿಲ್ಲೆಯವರೆಲ್ಲ ತುಂಬ ಇದಕ್ಕೆ ಶ್ರಮಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೃತಜ್ಞತೆ ಕೊಡಬೇಕು. ಯಾಕೆಂದರೆ ಮೊದಲು ಅವರಿಗೆ ಕೂಡ ಕೃತಜ್ಞತೆ ಕೊಡಬೇಕು. ಅವರು ನಮ್ಮೆಲ್ಲರನ್ನು ಈ ರೀತಿ ಅಯೋಧ್ಯೆಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾವು ಕೃತಜ್ಞತೆ ಮಾಡಿ ನಾವು ಧನ್ಯವಾದ ಹೇಳ್ತಾ ಇದ್ದೆ. ಹಾಗೂ ನಾವು ಈಗಾಗಲೇ ಇನ್ನೂ ಒಂದು 3-4 ಎಲ್ಲರೂ ಕಾತುರದಿಂದಿದ್ದಾರೆ. ಯಾವಾಗ ನಾವು ಅಯೋಧ್ಯೆಗೆ ತಲುಪ್ತೇವೆ ಅಂತ. ಯಾಕೆಂದರೆ ಎಲ್ಲರಿಗೂ ಕಾತುರ, ಯಾವಾಗ ನಾವು ಆ ರಾಮಲಲ್ಲನ ಊರಿಗೆ ತಲುಪ್ತೇವೆ ಅಂತೇಳಿ. ಹಾಗೆ ಈಗಾಗಲೇ 3-4 ಗಂಟೆ ನಮ್ಮ ಪ್ರಯಾಣ ಉಂಟು. ಹಾಗಾಗಿ ಎಲ್ಲರೂ ತಲುಪಿ ಆ ರಾಮಲಲ್ಲನ ದರ್ಶನ ಒಳ್ಳೆಯದಾಗಬೇಕಂತೇಳಿ ಬೇಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕೊಡು ಇಡೀ ವಿಶ್ವದ ಮಾತ ಮಿಗ್ದೀಪಲ್ಲಿಯಲ್ಲೇಗಿಲ ವಿಶ್ವ ಮಹಿಳಾ ದಿನಾಚರಣೆದ ಶುಭಾಶಯನ ಪನೊಂದು ಇನಿ ವಿಶೇಷವಾದ ಈ ಎಡ್ಡ ದಿನ ತಾನೇ ಇಂಗುಲು ಅಯೋಧ್ಯ ಶ್ರೀರಾಮ ಮಂದಿರಗೂ ಮಾತ ಒಟ್ಟುಗದ ಮೆಗ್ದೀಪಲ್ಲಿಯಲ್ಲೂ ಪಿದಾಡ್ದ ವಿಶೇಷವಾದ ಇನಿ ನನ್ನೊಂಜಿ ಶಿವರಾತ್ರಿ ಶಿವದೇವರನ್ನೆಲ್ಲ ಇನಿ ಪೂಜೆದ ದಿನ ಪನಾಗ ಮಹಾಶಿವರಾತ್ರಿ ಐತ ಒಟ್ಟುಗು ವಿಶ್ವ ಮಹಿಳಾ ದಿನಾಚರಣೆಲ್ಲ ಅಂದು ರಡ್ಲ ವಿಶೇಷವಾಯಿನ ದಿನ ಒಂಜಿ ಆರೋಗ್ಯಕರವಾಯಿನ ಸಮಾಜ ನಿರ್ಮಾಣ ಆವೊಂದಂಡ ವಿಶೇಷವಾದ ಅಟ್ ಅಪ್ಪೆಲ್ಲನ ಮೆಗ್ದೀಪಲ್ಲಿಯಲ್ಲನ ಪಾತ್ರ ಬಹಳ ಮುಖ್ಯವಾದ ಉಂಡು. ಮಹಿಳೆಯರಿಗೆ ನೀವು ಒಂಜಿ ಮಾತ್ರ ದಿನನ ಅಂದಕ್ಕೆ ಎಂಡ ಖಂಡಿತವಾದ್ಲತ್ತು 365 ದಿನಲ್ಲ ಒಂಜಿ ಪೊಣ್ಣಾದ ತನ್ನ ಇಲ್ಲನು ಅತ್ತಂಡ ತನ್ನ ಊರುನು ಪ್ರತಿ ಒಂಜಿ ತಾನು ಮಲ್ಪುನಂಚಿದಿನ ಪ್ರತಿ ಒಂಜಿ ಕ್ಷೇತ್ರಡ್ಲ ನಿಷ್ಠೆಡೆ ನಿಯಮಡು ಬಾರಿ ಪ್ರಾಮಾಣಿಕವಾದ ಒಂಜಿ ಕೆಲಸ ಕಾರ್ಯ ಮಲ್ಪುಣ ಏರಂದಕ್ಕೆ ಎಂಡ ಒಂಜಿ ಪೊಣ್ಣು ಮಗಲು. ವಿಶೇಷವಾದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯನ್ನೇ ನರೇಂದ್ರ ಮೋದಿಜಿ ಮುರಣಿ ಇಂಚಿಪ್ಪಗು 33% ಮೀಸಲಾತಿನ ಮಹಿಳೆಯರಿಗೋಸ್ಕರ ಕನತ್ತೇರು ಅಂಡವು ಏಪ ಇಂಪ್ಲಿಮೆಂಟೇಷನ್ ಆಪುಂಡು ಕೆಂಡ 2021 ಇಸಿಬಿಡು ಅತಂಡ 22 ಇಸಿಡು ವಿಧಾನಸಭಾ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳ ರಾಜಕೀಯ ಅದು ಪಂಪುಂಡು ಅಂಡ ವಿಶೇಷವಾದ 9 ಜನ ಮೆಗ್ದೀಪಲ್ಲಿಯಲ್ಲೇಗೆ ಕೇಂದ್ರ ಸರ್ಕಾರದ ಒಂಜಿ ಅಡಿಟ್ ಅಕ್ಲಿಗೆ ಸ್ಥಾನಮಾನ ಕೊಡ್ತೇರು. ಐಟ್ಲ ವಿಶೇಷವಾದ ಆರ್ಥಿಕ ವ್ಯವಸ್ಥೆ ಎರಡನ ಕೈಟುಂಡು ಕೇಂಡ ಗೌರವಾನ್ವಿತ ನಮ್ಮ ಪಲಿಯಾಯಿನ ಚಿತ್ರ ನಿರ್ಮಲಾ ಸೀತಾರಾಮನ್ನ ಕೈಟುಂಡು ಬರೀ ಪೊರ್ಲೋಡ ಪ್ರಾಮಾಣಿಕವಾದ ಒಂಜಿ ಆರ್ಥಿಕ ವ್ಯವಸ್ಥೆನ ಸರಿ ಕೊನಪುರಂಚಿತ್ತಿನ ವ್ಯವಸ್ಥೆನ ಮಲ್ತೊಂದುಲ್ಲೇರು. ಒಂಜಿ ಮೀಸಲಾತಿ ತಿಕ್ಕೊಡು ಅಂಡ ಅದಂಡ ಒಂಜಿ ಮಹಿಳೆಯರ ಬಗ್ಗೆ ಒಂಜಿ ಮೆಗ್ದೀಪಲ್ಲಿಯಲ್ಲನ ಬಗ್ಗೆ ವಿಶೇಷವಾದ ಗಮನ ಏರದೆತ್ತೋಣ ಇರಂದುಕೇಂಡ ಒರಿ ದೇಶದ ಪ್ರಧಾನಮಂತ್ರಿ ಆಯ್ನಾರು ನರೇಂದ್ರ ಮೋದಿಜಿ ಅರಿಂಜಿ ವ್ಯಕ್ತಿ ಎತ್ತಾರೆ ಶಕ್ತಿ ಅದು ಮುರಿದು ಬೈದೇರು. ಖಂಡಿತವಾದ್ಲ ಇಡೀ ನಮ್ಮ ದೇಶದ ಮಾತ ಮೆಗ್ದೀಪಲ್ಲಿಯಲ್ಲನ ಆಶೀರ್ವಾದ ಏಪಲ ಅರ್ನ ಮಿತ್ತುಪ್ಪುಂಡು ನನಾದ ದುಂಬುವುದ ದಿನೋಡ್ಲಾರು ಎಡ್ಡೆಡ್ಡೆ ಕೆಲಸ ಕಾರ್ಯ ಮಲ್ಪೋಡು ಬಂದು ಇನಿತ ಎಂಗೆಲ್ಲ ದಿನ ಬಣ್ಣಗ ಮಹಿಳೆಯರನ್ನ ಪೊಂಜೆಲ್ಲ ದಿನ ಅದು ಅವರಿಗೆ ಮಾತೆರ್ನ ಆಶೀರ್ವಾದನು ಮಾತೆರ್ನ ಪರವಾದ ದೇವರ ಅನುಗ್ರಹವನ್ನು ಎಂಗ್ಲು ಕೇನೊಂದುಲ್ಲ ಐಡ್ಲ ಒಂಜಿ ಪಾತ್ರ ಪಂಡ್ರ ಬೈಕೊಂದುಲ್ಲೆ. ವಿಶ್ವ ಮಹಿಳಾ ದಿನಾಚರಣೆ ಎಕಡೆ ಪಂಡಿನಂಚನೆ 365 ದಿನಲ್ಲ ಮೆಗ್ದೀಪಲ್ಲಿಯಲ್ಲೂ ಕೆಲಸ ಕಾರ್ಯ ಮಲ್ಪುವ ಮೀಸಲಾತಿ ಖಂಡಿತವಾದ ಎಂಗ್ಲು ಮೀಸಲಾತಿ ಬೋರ್ಡು ಬಂದಕ್ಕೆ ಏನದ್ದು ಮೀಸಲಾತಿ ಪ್ರತಿ ಒರಿಯನಲ್ಲ ಹಕ್ಕು
ಪೊನ್ನಮಡ ಆನವಾಡು ಸರಿಸಮಾನವಾದ ಉಪ್ಪೊಡು ಪನ್ಪುನ ಒಂಜಿ ದೃಷ್ಟಿಕೋನ. ಆ ದೃಷ್ಟಿಕೋನಕ್ಕೆ ಪೂರಕವಾದ ನಮ್ಮ ದೇಶದ ಪ್ರಧಾನಮಂತ್ರಿ ಎಡ್ಡ ರೀತಿಯ ಕೆಲಸ ಕಾರ್ಯ ಮಲ್ತೊಂದುಲ್ಲೇರು. ಅವೇ ರೀತಿಯ ಪ್ರತಿ ಒಂಜಿ ಗ್ರಾಮ ಮಟ್ಟವ್ರದ್ದು ಜಿಲ್ಲಾ ತಾಲೂಕು ಮಟ್ಟವಡು ಜಿಲ್ಲಾ ಮಟ್ಟವಡು ಒಡೆಗೆ ಬರ್ಪುನ ವ್ಯವಸ್ಥೆ ಇಂದತ್ತುಂಡಲ್ಲ ಮೀಸಲಾತಿದ ಮಾತೆರೆಗಳ ಸರಿಸಮಾನವಾದ ಆ ವ್ಯವಸ್ಥೆ ಉಪ್ಪಡು ಮೀಸಲಾತಿ ಕೇನ್ನತ್ತು ಮೀಸಲಾತಿ ವ್ಯವಸ್ಥೆ ಸರಿಸಮಾನವಾದ ಉಪ್ಪಡು ಪನ್ನೊಂದು ಪ್ರತಿ ಒರಿಯಾಗಲ ವಿಶ್ವ ಮಹಿಳಾ ದಿನಾಚರಣೆದ ಶುಭಾಶಯದಿಂದ ಪನ್ನೊಂದು ಬರೀ ಖುಷಿ ಶಿವರಾತ್ರಿ ವಿಶ್ವ ಮಹಿಳಾ ದಿನಾಚರಣೆ ಐದು ಒಟ್ಟಿಗೆ ಅಯೋಧ್ಯೆ ಬೋಬಿನಂಚಿದ್ರೆ ಯೋಗ ಭಾಗ್ಯ ಈ ಟ್ರೈನ್ಡ್ ಆಸ್ತ ಪನ್ಪುನ ಟ್ರೈನ್ಡ್ ಬೋಬನಂಚಿನ ಯೋಗ ಭಾಗ್ಯ ತೆಗೆದು ನಿಕ್ಲೇಗ್ಲ ಮಾತ ಮೆಗ್ಗೆಬಲಯಲೇಗ್ಲ ಎಂಗಲ್ನ ದಿನ ದಾನಿ ಶುಭ ಹಾರೈಕೆ ಮಲ್ದಿನ ನಿಕ್ಲೇಗ್ಲ ದೇವರ ಅಡ್ಡೆ ಮಲ್ಪಡು ಗುರು ಹಿರಿಯರ ಆಶೀರ್ವಾದ ದೇವರ ಅನುಗ್ರಹ ನಿಕ್ಲೇಗ್ಲ ಉಪ್ಪಡು ಬಂದು ಈ ಪುರ್ತದ ಪಂಡ್ರ ಬೈಕೊಂದುಲ್ಲೆ. ಸನಾತನ ಯುಗ ಪ್ರಾರಂಭದಲ್ಲಿ ಅಖಂಡ ಭಾರತ ವಾಹಿನಿಯ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದನ ಅರ್ಪಿಸ್ತಾ ಇದೆ. ಬಹುಶಃ ನಾವಿವತ್ತು ಎಲ್ಲಿಗೆ ತಿಳಿದಂತೆ ರಾಮ ಮಂದಿರದ ರಾಮನ ಯಾತ್ರೆಯಲ್ಲಿದ್ದೇವೆ. ಎಲ್ಲರೂ ಕೂಡ ಈ ಒಂದು ರೈಲಿನ ಉದ್ದಕ್ಕೂ ಎಲ್ಲ 1300ಕ್ಕೂ ಅಧಿಕ ಭಕ್ತಾಭಿಮಾನಿಗಳು ರಾಮನನ್ನು ನೋಡಲಿಕ್ಕೆ ಅಯೋಧ್ಯೆಗೆ ತೆರಳ್ತಾ ಇದ್ದಾರೆ. ನಾವು ಎಲ್ಲರನ್ನ ಮಾತಾಡಿಸಿದ್ವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಶ್ರಮಿಸಿದವರು ಸಿಕ್ಕಿದ್ರು, ಕರಸೇವೆ ಮಾಡಿದವರು ಸಿಕ್ಕಿದ್ರು. ಬಹುಶಃ ನಮ್ಮೊಂದಿಗೆ ಒಬ್ಬರು ವ್ಯಕ್ತಿ ಇದ್ದಾರೆ. ಬಹುಶಃ ಇವರ ಸಾಧನೆಯನ್ನು ಹೇಳ್ಬೇಕಾದ್ರೆ ನಿಜವಾಗ್ಲೂ ಮೈ ರೋಮಾಂಚನವಾಗ್ತದೆ. ಯಾಕಂದರೆ ಅಯೋಧ್ಯೆಗೆ ಭೂಮಿ ಪೂಜೆ ನಡೆದು 3 ವರ್ಷವಾಯಿತು. 3 ವರ್ಷದಲ್ಲಿ ಇವರು ಇನ್ನೂ ಕೂಡ ನಾನ್ ವೆಜ್ಜನ್ನು ಸ್ವೀಕರಿಸಲೇ ಇಲ್ಲ, ವೆಜ್ಜಲ್ಲೇ ಇದ್ದಾರೆ. ಅದಲ್ಲದೆ ಕಾಲಿಗೆ ಪಾದುಕೆಯನ್ನು ಕೂಡ ಧರಿಸ್ತಾ ಇಲ್ಲ. ಇವರೇನು ಕೇಶವನ್ನು ಕೂಡ ಇನ್ನೂ ಕೂಡ ಕಟ್ಟಿ ಮಾಡಲಿಲ್ಲ. ಅವರನ್ನು ನಾನು ನಿಮ್ಗೆಲ್ರಿಗೂ ಪರಿಚಯಿಸ್ತಾ ಇದ್ದೆ. ಬಹುಶಃ ಅವರ ಹೆಸರು ನವೀನ್ ಕಡಂದಲೆ ಅಂತ ನಮ್ಮೊಂದಿಗಿದ್ದಾರೆ. ನೋಡಿ ಇವರು ನವೀನನ್ನ, ನಿಮ್ಮ ಸಾಧನೆ ಯುವಕರಿಗೆ ಸ್ಫೂರ್ತಿ ಆಗಬೇಕು. ನಿಜವಾಗ್ಲೂ ಇಂಥ ಒಂದು ಶ್ರದ್ಧಾ ಭಕ್ತಿಯನ್ನು ನೀವು ಕಾಪಾಡ್ತಾ ಇದ್ದೀರಾ. ಬಹುಶಃ ರಾಮ ಮಂದಿರ ಆಗಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿದ್ದದು. ಅದಕ್ಕೋಸ್ಕರ ಇಷ್ಟೆಲ್ಲ ನೀವು ಶ್ರಮಿಸ್ತಾ ಇದ್ದೀರಾ. ಸೊ ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ಬಹುಶಃ ಇವತ್ತು ನಿಮಗೆ ಅಯೋಧ್ಯೆಗೆ ತೆರಳುವಂಥ ಅವಕಾಶ ಒದಗಿದೆ. ಈ ಕ್ಷಣದಲ್ಲಿ ನಿಮ್ಮಲ್ಲಿ ಸಂತಸವನ್ನು ಮುಖದಲ್ಲಿ ಕಾಣ್ತಾ ಇದೆ. ಇದನ್ನು ನೀವು ವ್ಯಕ್ತಪಡಿಸಿ ಅಷ್ಟೇ. ಜೈ ಶ್ರೀರಾಮ್. ತುಂಬ ಖುಷಿ ಆಗ್ತಿದೆ. ಅಯೋಧ್ಯೆಗೆ ಹೋಗುವುದು, ರಾಮನ ದರ್ಶನ ಮಾಡಬೇಕಂತ ತುಂಬ ಆಸೆ ಇತ್ತು. ಇವತ್ತದು ಕೂಡಿ ಬಂದಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ರಾಮದೇವರನ್ನು ಕಾಣ್ತೀನಿ. ಅದೇ ಒಂದು ನನ್ನ ಈ ಜನ್ಮದೊಂದು ಪುಣ್ಯದ ಕೆಲಸ ಅಂತ ಅಂದ್ಕೊಂಡಿದ್ದೇನೆ ಅಷ್ಟೇ. ನೀವೀಗ ರಾಮನನ್ನು ಕಾಣುವ ತನಕ ಅಥವಾ ಅಯೋಧ್ಯೆ ಆಗುವ ತನಕ ನಾನು ಏನೆಲ್ಲ ಹಾಕೋದಿಲ್ಲ, ಪಾದುಕೆ ಹಾಕೋದಿಲ್ಲ, ಏನೆಲ್ಲ ನೀವು ವ್ರತವನ್ನು ವ್ಯಕ್ತಪಡಿಸಿದ್ರಿ. ಅದನ್ನು ನೀವೀಗ ಆ ರಾಮ ಮಂದಿರವನ್ನು ನೋಡಿ ಬಂದು ಅದನ್ನು ಅಲ್ಲಿಗೆ ವಿಸರ್ಜಿಸ್ತೀರಾ ನಿಮ್ಮ ವ್ರತವನ್ನು? ಮತ್ತು ಇದನ್ನು ಕ್ಯಾನ್ಸರ್ ಪೀಡಿತರಿಗೆ ಡೊನೇಟ್ ಮಾಡಬೇಕಂತ ಇದ್ದೇನೆ. ಅದೇ ಇದೊಂದು ಉಪಯೋಗ ಆಗಬೇಕು ಎಲ್ರಿಗೂ, ಯಾರಿಗಾದರೂ. ಅದಕ್ಕೋಸ್ಕರ ಕ್ಯಾನ್ಸರ್ ಪೀಡಿತರಿಗೆ ಡೊನೇಟ್ ಮಾಡಬೇಕಂತ ಇದ್ದೇನೆ ಕೇಶ ಮತ್ತು ಗಡ್ಡವನ್ನು. ಖಂಡಿತ ನಿಮ್ಮ ಏನು ಸೇವೆ ಉಂಟಾ ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಬೇಕು. ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನು ಒಂದ್ಸಲ ಕೊಡುವ ಅವರಿಗೆ. ಜೈ ನವೀನನ್ನ, ನಿಮ್ಮ ಕನಸು ನನಸಾಗಲಿ. 6 ತಾರೀಕಿಗೆ ಸಂಜೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಹೊರಡಿದ್ದೇವೆ. ನಮ್ಮನ್ನು ಸುಮಾರು 650 ಜನ ಮಂಗಳೂರಿನಿಂದ ಹೊರಟು ಮತ್ತು ಉಡುಪಿಯಿಂದ 350 ಜನ ಹಾಗೂ ಕಾರವಾರದಿಂದ ಸುಮಾರು 150ಕ್ಕಿಂತ ಹೆಚ್ಚು ಜನ ಒಂದು ಟ್ರೈನ್ ಸ್ಪೆಷಲ್ ಟ್ರೈನನ್ನು ಅಯೋಧ್ಯೆಗೆ ಬಿಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮನ್ನೊಂದು ಅಯೋಧ್ಯೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ದೇವರ ದರ್ಶನ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಇಲ್ಲಿ ಟ್ರೈನ್ನಲ್ಲಿಯೂ ತುಂಬ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಮಯ ಸಮಯಕ್ಕೆ ಊಟ ತಿಂಡಿ ಹಾಗೂ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ಈಗ ಹೋಗ್ತಾ ಇದ್ದೇವೆ. ಇನ್ನು ಒಂದು 5-6 ಗಂಟೆಯಲ್ಲಿ ಅಯೋಧ್ಯೆಗೆ
ತಲುಪಲಿದ್ದೇವೆ. ನಾವು ತುಂಬ ಉತ್ಸುಕತೆಯಿಂದ ಇದ್ದೇವೆ ದೇವರ ದರ್ಶನವನ್ನು ಮಾಡಲು. ಇದರಲ್ಲಿ ಹಿಂದೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯಾಣ ಮಾಡಬೇಕಾದ್ರೆ ನಾವು ಪ್ರಯಾಣಿಕರಾಗಿರ್ಬೋದು, ಇದನ್ನು ಪ್ರಯಾಣ ಬೆಳೆಸಲು ಇದರಲ್ಲಿ ತುಂಬ ಜನ ಕಾರ್ಯಕರ್ತರು ಶ್ರಮಿಸ್ತಾ ಇದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಹಾಗೂ ಚಹಾ ತಿಂಡಿಯ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತಾರೆ. ಅವರಿಗೆ ಧನ್ಯವಾದಗಳು. ಸುಮಾರು 500 ವರ್ಷದ ಹಿಂದಿನಿಂದ ನಡೆದು ಬಂದಂತಹ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಸಂಘರ್ಷದ ಒಂದು ಅತ್ಯಮೂಲ್ಯ ಗಳಿಗೆ ಇವತ್ತು ಈ ರಾಮ ಮಂದಿರ ನಿರ್ಮಾಣ ಆಗಿದೆ. ಆದರೆ ಈ ರಾಮ ಮಂದಿರ ದರ್ಶನಕ್ಕೆ, ರಾಮನ ದರ್ಶನಕ್ಕೆ ಅದಕ್ಕೆ ಹಲವಾರು ಜನ್ಮದ ಪುಣ್ಯ ಮಾಡಿರಬೇಕು. ಅಕಸ್ಮಾತ್ತಾಗಿ ನನಗೆ ಈ ಒಂದು ಪ್ರವಾಸದಲ್ಲಿ ಭಾಗವಹಿಸುವ ಅವಕಾಶ ಒಂದು ದೊರಕಿದೆ. ಅದು ನಾನು ನಿಜವಾಗ್ಲೂ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟನೆಗಳು ಯಾರ್ಯಾರು ಇದ್ದಾರೆ, ಎಲ್ಲ ಕಾರ್ಯಕರ್ತರು, ಅವರಿಗೆ ನಾನು ಜೀವನ ಪೂರ್ತಿ ಚಿರಋಣಿಯಾಗಿರ್ತೇನೆ. ಮೊಟ್ಟ ಮೊದಲ ಬಾರಿಗೆ ನಾನು ಇವತ್ತು ಅಯೋಧ್ಯೆಗೆ ಬರ್ತಾ ಇದ್ದೇನೆ. ಹಾಗೆ ನನ್ನ ಆತ್ಮೀಯ ಮಿತ್ರರು, ನಾವೆಲ್ಲ ತುಂಬ ಜನ ಹಳೆಯ ಕಾರ್ಯಕರ್ತರು ಇದ್ದಾರೆ. ಹಾಗೆ ಅವರ ಜೊತೆ ಸೇರಿಕೊಂಡು ಈ ಯಾತ್ರೆ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ನೀಡಿದೆ. ಹಾಗೂ ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊಟ, ಮಲಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆ, ಅಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆ, ಇದೆಲ್ಲ ಹಲವಾರು ರೀತಿಯ ಎಲ್ಲ ಸಂಘಟನೆಗಳ ಹಿರಿಯರು ಸೇರಿ ಮಾಡಿದಂತಹ ಒಂದು ಏನು ವ್ಯವಸ್ಥೆ ಇದೆ, ಅದರ ಬಗ್ಗೆ ನಾವು ಎಷ್ಟು ಹೊಗಳಿದರೂ ಸಾಲುವುದಿಲ್ಲ. ಹಾಗೆ ನಮ್ಮ ಎಲ್ಲ ಮಿತ್ರರ ಜೊತೆಗಡೆ ಹೋಗುವಂಥ ಈ ಅವಕಾಶ ಹಾಗೂ ಆ ಶ್ರೀರಾಮನ ದರ್ಶನ, 100 ವರ್ಷಗಳ ನಂತರ ಸಿಕ್ಕಂತಹ ಈ ರಾಮ ಮಂದಿರದ ಪ್ರತಿಷ್ಠಾಪನೆ ನಂತರ ನಮಗೆ ಹೋಗುವಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಎಲ್ಲರಿಗೂ ಚಿರಋಣಿಯಾಗಿರ್ತೇನೆ. ಇದು ಒಂದು ಅವಿಸ್ಮರಣೀಯ ಘಟನೆಯಾಗಿ ನನ್ನ ಜೀವನದಲ್ಲಿ ಉಳಿಯುವುದು ಖಂಡಿತ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೈ ಶ್ರೀರಾಮ್. ನಾನು ಹರೀಶ್ ಎಮ್ಕೆ ಅಂತೇಳಿ, ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಾನು ಎಣಿಸದೇ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಪಕ್ಷದವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಇದು ಪುಣ್ಯದ ಕೆಲಸ, ನಾನು ಎಣಿಸಲೇ ಇಲ್ಲ. ಯಾಕೆಂತ ಹೇಳಿದರೆ ಕರಸೇವಕರ ಒಂದು ತ್ಯಾಗ ಬಲಿದಾನದಿಂದಾಗಿ ನಾವು ಇವತ್ತು ಈ ಯಾತ್ರೆಯನ್ನು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಸಿಕ್ಕಿದೆ. ಇದರಲ್ಲಿ ತ್ಯಾಗ ಬಲಿದಾನ ಆದಂಥ ಪ್ರತಿಯೊಬ್ಬರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ಅವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೇಳ್ಕೊಳ್ಳೋದು ನಮ್ಮ ಧರ್ಮ. ಅದೇ ರೀತಿ ನಾವು ಇವತ್ತು 6 ತಾರೀಕಿಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಪ್ರಯಾಣ ಪ್ರಾರಂಭಿಸಿದೆವು. ನಮ್ಮನ್ನು ಈ ರೈಲಿನಲ್ಲಿ ಗೋವಾ, ಮಹಾರಾಷ್ಟ್ರ, ಅದೇ ನಂತರ ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ MP ಆಗಿ ಈಗ ನಾವು ಇಲ್ಲಿ ಉತ್ತರ ಪ್ರದೇಶ ತಲುಪಿದ್ದೇವೆ. ಈಗ ಪ್ರಯಾಗ್ರಾಜಿನಿಂದ ಮುಂದೆ ಬರ್ತಾ ಇದ್ದೇವೆ. ಹೀಗೆ ನಾವು ನೋಡ್ತಾ ಇರುವಾಗ ನಾವು ಈಗ ಇದರ ಮೊದಲು ಟ್ರೈನ್ನಲ್ಲಿ ಪ್ರಯಾಣ ಮಾಡಿದ್ದೆವು. ಆದರೆ ಈ ಟ್ರೈನಲ್ಲಿ ಸ್ವಚ್ಛತೆ ಬಗ್ಗೆ ನಮಗೆ ತುಂಬ ಖುಷಿಯಾಗಿದೆ. ಈ ವ್ಯವಸ್ಥೆಗಳ ಬಗ್ಗೆ ನಾವು ಮೊದಲು ನೋಡಿದ ಟ್ರೈನಿಗಿಂತಲೂ ಈಗ ನೋಡುವ ಟ್ರೈನ್ ತುಂಬ ಅಜಗಜಾಂತರ ಇದೆ. ಯಾಕೆಂದರೆ ಶುಚಿತ್ವ ವಿಷಯದಲ್ಲಿ ತುಂಬ ಒಂದು ಮಹತ್ವ ವಹಿಸ್ಕೊಂಡಿದ್ದಾರೆ. ಹಾಗೆ ನಮಗೆ ಪ್ರತಿ ಸಂದರ್ಭದಲ್ಲೂ ಇಲ್ಲಿ ಒರೆಸುವಂಥದ್ದು, ಹಾಗೆ ಕಸ ಬಿದ್ದರೆ ಅವರೇ ಬಂದು ತೆಗೆಯುವಂಥದ್ದು, ಹಾಗೆ ನಮಗೆ ಫುಡ್ಡಿನ ವ್ಯವಸ್ಥೆ ಸಮಯಕ್ಕೆ ಮೊದಲೇ ನಮಗೆ ಹಸಿವಾಗಂತ ಮೊದಲೇ ನಮಗೆ ಫುಡ್ಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಫುಡ್ಡು ಈ ವಾತಾವರಣಕ್ಕೆ ಅಂದರೆ ಈ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಉಂಟು. ನಮಗೆ ಹೊಂದಾಣಿಕೆ ಆಗದಿದ್ದರೂ ಕೂಡ ಈ ಫುಡ್ಡು ತೊಂದರೆ ಇಲ್ಲ, ಒಳ್ಳೆಯ ಒಂದು ಫುಡ್ಡಿನ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕಿಂತಲೂ ಈ ಟ್ರೈನನ್ನು, ಈ ಒಂದು ಸ್ಪೆಷಲ್ ಟ್ರೈನನ್ನು ಬಿಟ್ಟಿದ್ದಾರೆ. ಇದಕ್ಕೆ ಸಿಗ್ನಲ್ ಸಿಗಬೇಕು. ಅದೇ ರೀತಿ ಇದನ್ನು ನಾವು ರೀಚ್ ಮಾಡುವಲ್ಲಿ ಅವರು ಎಷ್ಟು ಶ್ರಮ ಇರ್ಬೋದು ಅಂತೇಳಿ ನಾವು ತುಂಬ ಆಲೋಚನೆ ಮಾಡಿದ್ದೇವೆ. ಆವಾಗ ಮಾತಾಡ್ತಾ ಇದ್ದೆವು. ಯಾಕೆಂದರೆ ಸಿಗ್ನಲ್ ಇದು ಸ್ಪೆಷಲ್ ಟ್ರೈನ್ ಆದ್ದರಿಂದ ಬಾಕಿ ಜನರಲ್ ಟ್ರೈನ್ನ ಸಮಯವನ್ನು ತಪ್ಪಿಸಿಕೊಂಡು ಅವರು ನಮ್ಮನ್ನು ರೀಚ್ ಮಾಡುವಂಥದ್ದು, ಈ ಸಮಯಕ್ಕೆ ಸಂದರ್ಭವಾಗಿ ನಮ್ಮನ್ನು ರೀಚ್ ಮಾಡುವಂಥದ್ದು ತುಂಬ ಹೆಮ್ಮೆ ಆಗಿದೆ ನಮಗೆ. ಇದರಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಹಾಗೆಯೇ ಇದರಲ್ಲಿ ಶ್ರಮವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಜೈ ಹಿಂದ್.